ಈ ವಾರಣಾಸಿಯಲ್ಲಿ ಗಂಗಾರತಿಯನ್ನು ಮಾಡ್ತಾರಲ್ಲ, ಅದೇ ರೀತಿ ಕಾವೇರಿ ಆರತಿಯನ್ನು ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದ ಸುಮಾರು 25ಕ್ಕೂ ಹೆಚ್ಚು ಶಾಸಕರಿರುವಂತಹ ನಿಯೋಗ ವಾರಣಾಸಿಗೆ ಭೇಟಿ ಕೊಟ್ಟಿದೆ. ಹರಿದ್ವಾರದಲ್ಲಿ ಗಂಗಾರತಿಯ ಬಗ್ಗೆ ಅಧ್ಯಯನ ಮಾಡಿದ ತಂಡ ವಾರಣಾಸಿಗೆ ತೆರಳಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿದೆ. ಗಂಗಾರತಿ ನಡೆಯುವ ದಶಾ ಅಶ್ವಮೇಧ ಘಾಟ್ನಲ್ಲಿ ಪ್ರವಾಹದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹೆಚ್ಚು ಜನರಿಗೆ ಪ್ರವೇಶ ಇರಲಿಲ್ಲ. ಇದರಿಂದ ಜನರಿಂದ ನೂಕುನುಗ್ಗಲು ಕೂಡ ಏರ್ಪಟ್ಟಿತ್ತು. ರಾಜ್ಯದಿಂದ ತೆರಳಿದಂತಹ ನಿಯೋಗಕ್ಕೂ ಕೂಡ ಘಾಟ್ ಪ್ರವೇಶಿಸಲಿಕ್ಕೆ ಪರದಾಡುವಂತಹ ಸನ್ನಿವೇಶ ನಿರ್ಮಾಣವಾಗಿತ್ತು. ಜನರ ಕೂಗು ಜೊತೆಗೆ ನೂಕುನುಗ್ಗಲ ನಡುವೆಯೇ ಆರತಿ ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಶಿವಲಿಂಗೇಗೌಡರು, ನರೇಂದ್ರ ಸ್ವಾಮಿ, ಬಾಬು ಬಂಡಿಸಿದ್ದೇಗೌಡ, ಮಾಗಡಿ ಬಾಲಕೃಷ್ಣ, ಮಳವಳ್ಳಿ ನರೇಂದ್ರ ಸ್ವಾಮಿ, AR ಕೃಷ್ಣಮೂರ್ತಿ ಮಾತ್ರ ಭಾಗಿಯಾದರು. ತೀವ್ರ ಜನಜಂಗುಳಿದ ಕಾರಣಕ್ಕೆ ಗಂಗಾರತಿ ನೋಡಲಿಕ್ಕೆ ಸಾಧ್ಯವಾಗದೆ ಶಾಸಕ ಗಣಿಗ ರವಿಕುಮಾರ್ ಜೊತೆಗೆ ಗೂಳಿಗೌಡರು, ದರ್ಶನ್, ಧ್ರುವ ನಾರಾಯಣ್ ಸೇರಿ ಕೆಲವು ಶಾಸಕರು ಮತ್ತು ಅಧಿಕಾರಿಗಳು ವಾಪಸ್ಸಾದರು. ಗಂಗಾರತಿಯ ಬಳಿಕ ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ತೆರಳಿದ ನಿಯೋಗ ವಿಶ್ವನಾಥನ ದರ್ಶನ ಕೂಡ ಪಡೆದಿದೆ. 2 ದಿನಗಳ ಅಧ್ಯಯನ ಅಂತ್ಯವಾಗಿದ್ದು ವಾಪಸ್ ಬೆಂಗಳೂರಿಗೆ ಮರಳಲಿರುವ ತಂಡ ಕಾವೇರಿ ಆರತಿ ಮಾಡುವ ಬಗ್ಗೆ ವರದಿಯನ್ನು ಸರ್ಕಾರಕ್ಕೆ ಕೊಡುತ್ತೆ. देवी